ಇದು Basics, ಏನಪ್ಪಾ basics. ಖುಷಿ ಅವ್ರದ್ದು ಕಪಲ್ ಇಂಟರ್ವ್ಯೂ ಮಾಡಿದೆ. ಅವಾಗ ಒಂದು ಒಳ್ಳೆ ಸಿಂಪಲ್ ಕಾಮನ್ ಸೆನ್ಸ್ ಪ್ರಶ್ನೆ ಕೇಳಿದೆ. ಖುಷಿ ತುಂಬಾ ಕರೆಕ್ಟ್ ಆಗಿ ಉತ್ತರ ಹೇಳಿದ್ರು. ಆ ಪ್ರಶ್ನೆ ಇವಾಗ ಅದೇ ಫುಲ್ ಅಮೃತ ವೈರಲ್ ಕೇಳ್ತೀನಿ. ಅದು ಟ್ರೋಲ್ ಅವಳು ಗೊತ್ತಾಗೋಯ್ತದು. ಇರ್ಲಿ. ನಂಗೆ ಗೊತ್ತಿಲ್ಲ. ಅಮೃತ ಮಾತ್ರ ಉತ್ತರ ಕೊಡ್ಲಿ. ಓ ಶಿಟ್ ರೋಡಲ್ಲಿ ಹೋಗ್ತಿರ್ತೀರಾ, ಇದೆ ಅನ್ಸುತ್ತೆ. ಲೆಫ್ಟ್ ಸೈಡ್ 200 ರೂಪಾಯಿ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ಮ್ಯಾಥ್ಸ್ ಕ್ವಶನ್ ಇಲ್ಲ ಕೇಳಿಸ್ಕೊಳ್ಳಿ ಫಸ್ಟ್. ಸರಿ ಓಕೆ. ಲೆಫ್ಟ್ ಸೈಡ್ 200 ರೂಪಾಯಿ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ರೈಟ್ ಸೈಡ್ 500 ರೂಪಾಯಿ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ಯಾವ ತಗೊಂತೀರಾ? ರೈಟ್ ಸೈಡ್ ರೈಟ್ ಸೈಡ್ ನಮ್ಮ ಅಕ್ಕ ಇವಳು. ನನಗೆ ಒಬ್ಳು ಪಾರ್ಟ್ನರ್ ಸಿಕ್ಕಿದ್ಲು. ಫೋರೆನ್ಸಿಕ್ ಓದಿರೋದು ಇವಳು. ಅವಳು ಪಾಪ ಫೋರೆನ್ಸಿಕ್ ಓದಿರೋದು, ಅವಳು ಕಾಮನ್ ಸೆನ್ಸ್ ಓದಿಲ್ಲ ಪಾಪ. ಅವೆಲ್ಲ ಔಟ್ ಆಫ್ ಸಿಲೆಬಸ್. ಮತ್ತೆ ನಾನು ಓವರ್ ಕೇಳ್ಕೊತಾ ಇದ್ದೆ. ಇನ್ನೊಂದ್ಸತಿ ಓಕೆ ಪ್ಲೀಸ್ ಪ್ಲೀಸ್ ಖುಷಿ ಕಮಾನ್ ಪ್ಲೀಸ್. ರೋಡಲ್ಲಿ ಹೋಗ್ತಿರ್ತೀರಾ, ಗೊತ್ತಿತ್ತು ಈ ತರ ಏನೋ ಒಂದ್ ಮಾಡ್ತೀನಿ ಅಂತ. ರೋಡಲ್ಲಿ ಹೋಗ್ತಾ ಇರ್ತೀನಿ. ಹಾ ಲೆಫ್ಟ್ ಸೈಡ್ ಕರೆಕ್ಟ್ ಆಗಿ ಲೆಫ್ಟ್ ಸೈಡ್ 200 ರೂಪಾಯಿಂದು ಒಂದು ಬಂಡಲ್ ನೋಟು, ಅಂದ್ರೆ 100 ನೋಟ್ಸ್ ಇರುತ್ತಲ್ಲ ಒಂದು ಬಂಡಲು, ಅದು ಲೆಫ್ಟ್ ಸೈಡು. ರೈಟ್ ಸೈಡ್ 500 ರೂಪಾಯಿನ ಒಂದು ಬಂಡಲ್ ನೋಟ್ ಬಿದ್ದಿರುತ್ತೆ. ಯಾವ್ದು ತಗೊಂತೀರಾ? ಮುಖ ನೋಡಿದ್ರೆ ಏನಾಗುತ್ತೆ ಚಿನ್ನ ಹೇಳು. ಸಿ ಅವ್ರ ಆನ್ಸರ್ ಇಟ್ಕೊಂಡು ಅವ್ರು ಎಂತವ್ರು ಅಂತಾನು ನೀವು ಎಸ್ಟಿಮೇಟ್ ಜಡ್ಜ್ ಮಾಡ್ಬಾರ್ದು. ಮಾಡ್ಬೋದು. ಮಾಡ್ತಾರೆ ಪಾಪ. ಆಯ್ತು ಹೇಳಿ ಗೊತ್ತಿಲ್ಲ ನನ್ಗೆ. ಗಿವ್ ಅಪ್ ಆಯ್ತು ಬಿಡಿ ಪೆದ್ದಿ. ನಾನು 500 ತಗೋತಾ ಇದ್ದೆ ಬಿಡಿ. ಆಯ್ತು 500 ಆಯ್ತು ಸರಿ ತಗೋತಾ ಇದ್ದೆ ಬಿಡಿ. ಒಪ್ಕೊಂಡಲ್ಲ ಬಿಡಿ. ಆಯ್ತು ಅಚ್ಚನ, come on. ಏನಕ್ಕೆ 2 ಎತ್ಕೋತೀನಿ ಅಂತ ಹೇಳ್ಬೇಕು ಅಷ್ಟೇ ಚಿನ್ನ. 2 ದುಡ್ಡೇ ತಾನೆ. ನಾನು ಇದೇ ತಪ್ಪು ಮಾಡಿದ್ದು ಬೇಬ್. ರೋಡಲ್ಲಿ ಹೋಗ್ತಾ ಇರ್ತೀರಾ, ರೈಟ್ ಸೈಡಲ್ಲಿ 2000 ರೂಪಾಯಿ ನೋಟ್ ಬಿದ್ದಿರುತ್ತೆ, ಲೆಫ್ಟ್ ಸೈಡಲ್ಲಿ 500 ರೂಪಾಯಿ ನೋಟ್ ಬಿದ್ದಿರುತ್ತೆ. ಯಾವ್ದು ಎತ್ಕೋತೀರಾ? ಅಫ್ಕೋರ್ಸ್ 2000 ರೂಪಾಯಿ ನೋಟ್ ಎತ್ಕೊಳ್ಳೋದು. ಸೂಪರ್. ಯಾಕೆ ನಗ್ತಿಯಾರು ಕೇಳಿ. ನೀವ್ ಯಾವ್ದು ಎತ್ಕೋತೀರಿ? ನಾನ್ ಎಂತ ಪೆದ್ದಿಂದ 2 ನೋಡ್ಕೊಂಡ್ ನಡ್ಕೊಂಡ್ ಹೋಗ್ತಾ ಇರ್ತೀನಿ. ಅದಕ್ಕೆ ಹಿಂಗಿರೋದ್ ನಾನು. 2 ನೋಡಲ್ಲ ನಾನು. ನೋಡ್ಕೊಂಡ್ ರೀಲ್ಸ್ ಅಂತ ಹೋಗ್ತಾ ಇರ್ತೀನಿ. 2 ನೋಡಲ್ಲ ನಾನು. ಸೂಪರ್ ಅಲ್ಲ? ಖುಷಿ ಅದು ಖುಷಿ ಫುಲ್ ಖುಷಿ ಆಯ್ತು. ನನ್ ಜೊತೆ ಒಬ್ಳು ಪಾರ್ಟ್ನರ್ ಇದ್ದಾಳೆ. ಏನ್ ಚಿನ್ನಿ ದಟ್ಸ್ ಓಕೆ. ನಂಗೆ ಗೊತ್ತಿತ್ತು ಅರ್ಚನ ಹೇಳ್ಬಿಡ್ದಲ್ಲ ಅಂತ, ಅದಕ್ಕೆ ಕೇಳಿಲ್ಲ. ದಟ್ಸ್ ಓಕೆ. ನಮ್ಮ ಅರ್ಚನ ನಮ್ಮ ಹೆಮ್ಮೆ. ಏನೋ ಒಂಚೂರು ಚಕ್ಲಿ ತಿಂದಿದ್ದಕ್ಕೆ ಹಿಂಗ ಹೇಳೋದು.